ಸುಪ್ರೀಂ ಕೋರ್ಟ್ ಆದೇಶ ಧಿಕ್ಕರಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಕೋಲಾರದಲ್ಲಿ ನಡೆಸ್ತಾ ಇದ್ದಾರೆ. ನಗರದ ಮೇಕೆ ಸರ್ಕಲ್ ಬಳಿ ಜಾನುವಾರುಗಳ ಸಮೇತ ಜೈಲ್ ಬರೋ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜಯಲಲಿತಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಗೂ ಕಾವೇರಿಗೂ ಏನ್ ಸಂಬಂಧ ಎಂದು ಪ್ರಶ್ನೆ ಮಾಡಿ ವಿವಾದವನ್ನ ಸೃಷ್ಟಿ ಮಾಡಿದಂತಹ ಸಚಿವ ಪ್ರಮೋದ್ ಮಧ್ವರಾಜ್ಗೆ ತಮ್ಮ ತಪ್ಪಿನ ಅರಿವಾಗಿದೆ. ಈಗ ಕನ್ನಡಿಗರ ಬೇಷರತ್ ಕ್ಷಮೆ ಯಾಚಿಸಿದ್ದಾರೆ. ಕಲಬುರಗಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಜೊತೆ ಏನ್ ಮಾತನಾಡಿದ್ರು ಕೇಳಿ. ರಾಜ್ಯದಲ್ಲಿ ಕಾವೇರಿ ನೀರಿಗಾಗಿ ಪ್ರತಿಭಟನೆಗಳು ತೀವ್ರಗೊಂಡಿದ್ರೆ ಇತ್ತ ಕಲಬುರಗಿಯಲ್ಲಿ ಕ್ರೀಡಾ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಅವರು ಕಲಬುರಗಿ ಕಾವೇರಿ ಮಧ್ವರಾಜ್ಗೂ ಏನು ಸಂಬಂಧ ಹೇಳುವ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಪ್ರಮುಖ ಕಾರಣ ಏನು ಎಂಬುದರ ಬಗ್ಗೆ ಅವರಿಂದ ತಿಳ್ಕೋಣ. ಸರ್, ಪ್ರಮುಖವಾಗಿ ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕಲಬುರಗಿ ಕಾವೇರಿ ಹಾಗೂ ಈ ಮಧ್ವರಾಜ್ಗೂ ಏನ್ ಸಂಬಂಧ ಅನ್ನೋ ಮೂಲಕ ಅಲ್ಲೂ ಒಂದ್ ಕಡೆ ವಿವಾದ ಸೃಷ್ಟಿಯಾಗಿತ್ತು. ಸೊ ಇದ್ರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ಅದನ್ನ ಸ್ವಲ್ಪ ತಪ್ಪಾಗಿ ಅರ್ಥೈಸಲಾಗಿದೆ. ನಾನು ಹೇಳಿದ ಉದ್ದೇಶ ಏನಂದ್ರೆ, ನಾನು ನಿನ್ನೆ ಕರೆದಂತ ಪತ್ರಿಕಾಗೋಷ್ಠಿ ಕ್ರೀಡಾ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಸಂಬಂಧವಾಗಿ. ಸೊ ನಮ್ಮ ಇಲಾಖೆಗೆ ಸಂಬಂಧಪಡದಂತ ಒಂದು ವಿಚಾರ ಕಾವೇರಿಯಾಗಿದೆ. ಅದು ಜ್ವಲಂತ ಸಮಸ್ಯೆಯೂ ಹೌದು ಮತ್ತು ನಮ್ಮ ನೆಲ, ಜಲ ಮತ್ತು ಭಾಷೆಯನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಯಾವ ತ್ಯಾಗಕ್ಕೂ ಸಿದ್ದರಾಗಿರಬೇಕಾದಂಥದ್ದು. ರಾಜ್ಯದ ಮಂತ್ರಿಯಾಗಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಸೊ ಆ ಸಂದರ್ಭದಲ್ಲಿ ಕಾವೇರಿ ವಿಚಾರದ ಬಗ್ಗೆ ಯಾರು ಕೂಡ ಮಂತ್ರಿಗಳು ಹೇಳಿಕೆ ಕೊಡಬಾರದು ಅಂತ ನಮಗೆ ಮಂತ್ರಿ ಪರಿಷತ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವುದರಿಂದ ಅದು ನಮ್ಮ ಇಲಾಖೆಗೆ ಸಂಬಂಧ ಪಡದಂತಹ ವಿಚಾರ ಎಂಬ ರೀತಿಯಲ್ಲಿ ನಾನು ಹೇಳುವಂತದ್ದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಲಾಗಿದೆ. ಹಾಗಾಗಿ ಅದರಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ, ಯಾಕಂದ್ರೆ ರೈತರು ಕಂಗಾಲಾಗಿರುವಂತಹ ಸಂದರ್ಭದಲ್ಲಿ ಕಾವೇರಿ ಕಣಿವೆಯಲ್ಲಿ ನಮ್ಮ ರಾಜ್ಯ ಭಾಗದ ರೈತರು ಅನ್ಯಾಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಕಾಲಕಾಲಕ್ಕೆ ನಮಗೆ ವ್ಯತಿರಿಕ್ತವಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಪ್ರಾಯಶಃ ನನ್ನ ಹೇಳಿಕೆಗಳು ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಅದಕ್ಕೆ ನಾನು ಕ್ಷಮೆ ಕೊಡ್ತಾ ಇದ್ದೆ. ಸರ್, ಅಂದ್ರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಯುವಾಗ ನೀವು ಪದೇ ಪದೇ ಹೇಳಿದ್ರಿ ಕಲಬುರಗಿ ಕಾವೇರಿಗೂ ಏನ್ ಸಂಬಂಧ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೀಗೆ ಉತ್ತರ ಕೊಡ್ಬೇಕಂತೇನಿಲ್ಲ, ಕಾವೇರಿ ವಿಷಯದಲ್ಲಿ ಹೀಗೆ ಮಾತಾಡಬೇಕು, ಹಾಗೆ ಮಾತನಾಡಬೇಕು, ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ಮನಸ್ಸಿನಲ್ಲಿತ್ತು ಈ ರೀತಿ ಮಾತನಾಡಿದ್ರೆ ಏನಾಗಬಹುದು ವಿವಾದ ಅಂತ. ಆದ್ರೂ ಕೂಡ ಆ ಒಂದು ಹೇಳಿಕೆ ಕೊಟ್ಟದ್ದು ಎಷ್ಟು ಸಮಂಜಸ ಅನ್ಸುತ್ತೆ? ಈಗಾಗಲೇ ಕ್ಷಮೆ ಕೇಳಿದ್ರೆ ಆದ್ರೂ ಕೂಡ ನೀವೊಬ್ಬ ಸಚಿವರಾಗಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಇಲ್ಲ. ಯಾಕಂದ್ರೆ ಕಲಬುರಗಿಯಲ್ಲಿ ನಾನಿದ್ದೆ, ಕಾವೇರಿ ವಿಚಾರ ಇಲ್ಲಿ ಪ್ರಶ್ನೆ ಮಾಡಿದ್ರಿಂದ ಮತ್ತು ನನ್ನ ಇಲಾಖೆಗೆ ಸಂಬಂಧಪಡದಿರುವುದರಿಂದ ನಾನು ಆ ಶಬ್ದಗಳನ್ನು ಉಪಯೋಗಿಸಿದೆ. ಆ ಶಬ್ದಗಳನ್ನು ಉಪಯೋಗಿಸಿದಂತಹ ರೀತಿ ಪ್ರಾಯಶಃ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಿದೆ. ಒಟ್ಟಾರೆ ಕ್ರೀಡಾ ಸಚಿವರು ಹೇಳೋ ಪ್ರಕಾರ ನಿನ್ನೆ ಒಂದು ಏನ್ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇರುವಾಗ ಈ ರೀತಿ ಕಾವೇರಿ ಕುರಿತು ಏನಾದರೂ ಹೇಳಿಕೆಯನ್ನು ಕೊಟ್ಟಿರುವುದಕ್ಕೆ ಯಾರಾದ್ರಿಗೂ ನೋವು ಆಗಿದ್ರೆ ಅದನ್ನು ದಯಮಾಡಿ ಕ್ಷಮಿಸಬೇಕು ಅನ್ನೋ ಮೂಲಕ ಈ ಒಂದು ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.